ಅಂತ ಕಾಯಿ ಒಂದೇ ಕೊಯ್ಲಿ ಸಿಕ್ಕಿದೆ ಈ ಸಲ. ಎರಡು ಕೊಯ್ಲು ಸಿಗೋಂತ ಕಾಯಿ ಒಂದೇ ಕೊಯ್ಲಿಗೆ ಒಂದು ಸರಿ ನಮಗೆ 1 ಕ್ವಿಂಟಲ್ ಏನೋ ಸಿಕ್ಕಿತ್ತು. ಈ ಸರಿ ಟ್ಯಾಕ್ಟ್ರಿ ಫುಲ್ ಆಗುತ್ತೆ. 45 ಕ್ವಿಂಟಲ್ ಮೇಲೆನೇ ಸಿಗೋದು. ಈಗ ಕೊಯ್ತದ್ರಿ, ಇನ್ನು 6 ಸಾಲ ಕೊಯ್ದಾರೆ, ಇನ್ನೂ ಕೊಯ್ತದ್ರಿ, ಇನ್ನೂ 15 ಸಾಲ ಬಾಕಿ. 45 ಕ್ವಿಂಟಲ್ ಮೇಲೆನೇ ಆಗುತ್ತೆ. ಅವರೇ ಹೇಳಿದ್ರು ಕೊಯ್ಯೋರು. ನನಗೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ವಿ, 45 ಕ್ವಿಂಟಲ್ ಮೇಲೆ. ಸರ್ ಎಷ್ಟು ಗಿಡ ಇದೆ ಸರ್ ಅಡಿಕೆ ಗಿಡ ಟೋಟಲ್? ಇದು 2.25 ಎಕರೆ. ಆಕ್ಚುಲಿ ಭಾಳ ಮರಗಳು ಹೋಗಿದೆ. ಮೊದಲೆಲ್ಲ ನಮ್ಮ ತಂದೆ ನೋಡ್ಕೊಂತಿದ್ರು. ನಾನು ಅದಕ್ಕೆ ಬೇಜಾರಾಗ್ಬಿಟ್ಟು ಒಂಥರ ಮನ್ಸಿಗೆ ಏನೋ ಮಾಡ್ಬೇಕಲ್ಲ ಇದಕ್ಕೆ ಅಂತೇಳಿ ನಾನು 2 ವರ್ಷ ಆಯ್ತು ವಹಿಸ್ಕೊಂಡು. ಹೋದ ವರ್ಷದ್ದು ಫಸ್ಟ್ ಬರೋ ಟೈಮಿಗೆ ವಹಿಸ್ಕೊಂಡಿದ್ದು. ಈ ವರ್ಷ ನಾನು ವಹಿಸ್ಕೊಂಡೆ, ಧೈರ್ಯ ಮಾಡಿ ಉಪಯೋಗ ಮಾಡಿದೆ. ಭಾಳ ಹೆಲ್ತಿಯಾಗಿದೆ ಗಿಡ. ಚೆಕ್ ಮಾಡ್ಕೊಂಡು ಹೋಗ್ಬೋದು, ಯಾರ ಬಂದು ಚೆಕ್ ಮಾಡ್ಬೋದು ಬೇಕಾದ್ರೆ. ಗರಿ ಉದ್ದ ಅದು ಅಗಲ ಇತ್ತು. ಹೌದು, ನಿಮ್ದು ವಿಡಿಯೋದಲ್ಲಿ ಆಲ್ರೆಡಿ 3 ತಿಂಗಳಿಂದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಭಾಳ ಚೆನ್ನಾಗಿದೆ. ಕೊನೆನೂ ಈ ಸಲ ನಮ್ಮ ಟ್ರ್ಯಾಕ್ಟರ್ ಸರ್ಚ್ ಮಾಡ್ಬೋದು. ಅದು 2ನೇ ಕೊಯ್ಲಿ ಸಿಗೋಂಥ ಕಾಯಿ ಒಂದೇ ಕೊಯ್ಲಿ ಸಿಕ್ಕಿದೆ ಈ ಸಲ. 2 ಕೊಯ್ಲು ಸಿಗೋಂಥ ಕಾಯಿ ಒಂದೇ ಕೊಯ್ಲಿಗೆ ಒಂದು ಸರಿ ನಾವು ಇನ್ನೂ ಕೊಯ್ತದ್ರಿ, ಇನ್ನೂ 15 ಸಾಲ ಬಾಕಿ. 15 ಸಾಲ ಅಷ್ಟೊತ್ತಿಗೆ ಫುಲ್ ಆಗುತ್ತೆ ಟ್ರ್ಯಾಕ್ಟರ್. ಪಕ್ಕ ಆಗುತ್ತೆ. 45 ಕ್ವಿಂಟಲ್ ಮೇಲೆನೇ ಆಗುತ್ತೆ. ಅವರೇ ಹೇಳಿದ್ರು ಕೊಯ್ಯೋರು. ನನಗೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ವಿ, 45 ಕ್ವಿಂಟಲ್ ಮೇಲೆ ಟ್ರ್ಯಾಕ್ಟರ್ ತುಂಬುತ್ತಾನೆ ಇದು ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೂ ಕಟಾವ್ ಇದಾವೆ. ಈ ವರ್ಷಕ್ಕೂ ಎಷ್ಟು ಜಾಸ್ತಿ ಆದಂಗಾಯ್ತು ಅಂತ? ಅಡಿಕೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಇನ್ನು ಲಾಸ್ಟ್ ಕೊಯ್ಲಿ ನನಗೆ ಗೊತ್ತಾಗುತ್ತೆ. ಅದು ಈಗಲೇ ನಾನು ಏನು ಯಾಕಂದ್ರೆ ಮರ ದೊಡ್ಡದಿದೆಯಲ್ಲ. 2ನೇ ಕೊಯ್ಲಲ್ಲಿ 10 ಕ್ವಿಂಟಲ್ ಮೇಲೆ ಜಾಸ್ತಿ ಸಿಕ್ಕಿದೆ. 10 ಕ್ವಿಂಟಲ್ ಮೇಲೆ ಜಾಸ್ತಿ ಸಿಕ್ಕಿದೆ. 2ನೇ ಕೊಯ್ಲಿಗೆ 10 ಕ್ವಿಂಟಲ್ ಮೇಲೆ. ಈ 3 ಕೊಯ್ಲಿನ ಸೇರಿದ್ರೆ ಇಷ್ಟು ಸಿಗುತ್ತೇನೋ ಅನ್ಸುತ್ತೆ ನನಗೆ ಲಾಸ್ಟ್ ಟೈಮ್. ಆಮೇಲೆ ತೋಟ ಸರ್ಚ್ ಮಾಡ್ಕೊಂಡು ಬಂದ್ರೆ ನಿಮಗೇ ಗೊತ್ತಾಗುತ್ತೆ ಅದು. ನಾನೇನು ಹೇಳೋದೇ ಬೇಡ. ಪಕ್ಕದ ತೋಟಗಳನ್ನ ಸರ್ಚ್ ಮಾಡ್ಕೊಂಡು ಬಂದ್ರೆ ಅದಕ್ಕಿಂತ ಬೆಟರು. ಕಾಯಿ ತೂಕ ಇದೆ, ಸಿಪ್ಪೆ ಸಣ್ಣದಿದೆ, ಗೋಟ್ ಚೆನ್ನಾಗಿದೆ. 1-2 ಕಾಯಿ ಸುಲ್ ತೋರಿಸ್ತೀನಿ ನಾನು. ಗೋಟ್ ಚೆನ್ನಾಗಿದೆ, ಸಿಪ್ಪೆ ತೆಳ್ಳಗಿದೆ. ಅಡಿಕೆ ಕೇಣಿ ಹಿಡ್ಕೊಂಡು ಏನು ಮಾರಾಟಕ್ಕೆ ಇಟ್ಕೊಂತಾರ ಅವ್ರಿಗೆ ನಾನು ಹಸೆ ತೂಕ ಕೊಟ್ಟಿದ್ದೀನಿ. ಹಸೆಕಾಯಿ ತೂಕ ಒಂದು ಸಿಪ್ಪೆ ಸುಲ್ದು ಅಡಿಕೆ ನೋಡಿದ್ರೆ ಖುಷಿ ಆಗ್ತಾನೆ. ಅವನೇ ಹತ್ರ ತುಂಬಿದೆ. ಬೇಕಾದ್ರೆ ಕಿತ್ ನೋಡಿ. ಈಗ ದ್ರಾಕ್ಷಿ ಗೊನೆ ತರ ಕಿತ್ ನೋಡಿ ಗೊತ್ತಾಗುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಇದೆಯಲ್ಲ, ಈ ಟ್ಯಾಕ್ಟ್ರಿ ಲೆವೆಲ್ ಬರ್ಬೇಕು ಅಂದ್ರೆ ಸೆಕೆಂಡ್ ನಾವು ಇದು ಕಿತ್ತಿದ್ದು ಪೂರ್ತಿ ಹೊಲನೆ ಪೂರ್ತಿ ಹೊಲನೆಯ ಸೆಕೆಂಡ್ ಬಿಡಿಗೆ ಇದಕ್ಕಿಂತ ಕಡಿಮೆ ಬಂದಿತ್ತು. ಈಗಿನ್ನು 6 ಸಾಲು ಆ ಕಡೆ 1/4 ಎಕರೆ. 6 ಸಾಲಿಗೆ ಅಲ್ಲೇ ಅದಕ್ಕಿಂತ ಜಾಸ್ತಿ ಬಂದಿದೆ. ಸೆಕೆಂಡ್ ಬಿಡಿಗಿಂತ ಜಾಸ್ತಿ ಬಂದಿದೆ. 2ರದ್ದು ಸೇರಿ ಬರುತ್ತೆ. ಈಗ 2ನೇ ಬಿಡಿ 3 ಸಲ ಕಿತ್ವಲ್ಲ, 2ರದ್ದು ಸೇರಿ ಬರುತ್ತೆ. ಇಷ್ಟೊತ್ತಿಗೆಲ್ಲ ಕೀಳೋದೇ ಆಗೋಗಿತ್ತು ಹೋದ್ಸಲಿ. ಈ ಸಲ ಇನ್ನು ಕೀಳ್ತಲೇ ಇಲ್ಲ, ಇನ್ನು ಕೇಳ್ತಾನೆ ಇದೆ. ಹೋದ್ಸಲಿಗಿಂತ ಈ ಸಲ ಚೆನ್ನಾಗಿ ಬಂದಿದೆ. ಕಾಯಿ ಗೊನೆ ಮಾತ್ರ ಗೊನೆ ಬಂದಿದೆ, ಡೌಟ್ ಇಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೀವೇ ಅಲ್ಲಿ ಕೊಯ್ಸ್ಕೊಂಡು. ಗೊನೆ ಇದೆ. 3 ತಿಂಗಳು ಮಳೆನೇ ಬಿಡ್ಲಿಲ್ಲಲ್ರಿ ಅವಾಗ. ಭಾಳ ಚೆನ್ನಾಗಿದೆ. ಇಳಿಸ್ ನೋಡ್ರಿ ಒಂದೊಂದು ಗೊನೆಗಳು ಹೆಂಗಿದೆ ಅಂದ್ರೆ ಗೊನೆ ನೋಡಿ ಇಲ್ಲಿ ಹೆಂಗಿದಾವೆ ಎಲ್ಲ. ಹೆಂಗಿದೆ ನೋಡಿ ಗೊನೆ. ಈ ಥರ ಗೊನೆನೇ ಇರಲಿಲ್ಲ ಲಾಸ್ಟ್ ಟೈಮ್. ಈ ಸಲ ಭಾಳ ಚೆನ್ನಾಗಿ ಬಂದಿದೆ ಗೊನೆ. ಒಂದೇ ಅಂತ ಅಲ್ಲ, ಈ ಕಡೆ ಇನ್ನು ನೋಡಿ ಈ ಕಡೆ ನೋಡಿ ಯಾವ ಗಿಡನಾರ ನೋಡಿ. ಆಮೇಲೆ ಹೋದ ಸಲ ಲಾಸ್ಟ್ ಟೈಮು 10 ಮರ ಬಿದ್ದಿತ್ತು ನಮಗೆ ಒಂದು ವರ್ಷಕ್ಕೆ. ಈ ಸಲ ಒಂದು ಗಿಡ ಯಾವುದೋ ಒಂದು ಏನೋ ಅಡ್ವರ್ಟಾಗಿ ಒಂದು ಗಿಡ ಬಿದ್ದಿದೆ. ಮರಗಳು ಓಲ್ಡಿಲ್ಲ. ಅಂದರೆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ. ಹೌದು. ಹೊಲ ಓಡಿಸು ನೀಟಾಗಿ ಇಟ್ಕ ಅಂತ. ಇಲ್ಲಪ್ಪ ನಮ್ಗೆ ಹೇಳಿದಾರೆ ಅವರು, ಗೋಲ್ಡನ್ ಸೈನ್ ಕಂಪ್ನಿಯವ್ರು ಹೇಳಿದ್ದಾರೆ. ಅವ್ರು ಹೇಳೋವರೆಗೆ ಹೊಲ ಓಡಿಸಲ್ಲ ಅಂತ ಹೇಳಿದ್ರು. ಈಗ ಅಡಿಕೆ ಕೀಳ್ಸೋಣ ಅಂತ ಮಲ್ಚಿಂಗ್ ಮಾಡಿಸಿದೀನಿ ಅಷ್ಟೇ. ಇದು ಮಳೆಗಾಲದ ನೋಡಿದ್ರೆ ಗೊತ್ತಾಗಲ್ಲ ನಮಗೆ, ಯಾಕಂದ್ರೆ ನೀರು ಚೆನ್ನಾಗಿರುತ್ತೆ. ಎಲ್ಲ ಗಿಡ ತೋಟ ನೋಡಕ್ ಒಂದೇ ತರ ಕಾಣುತ್ತೆ. ಬೇಸಿಗೆ ಬಂದ್ರೆ ಈ ಪ್ರಾಡಕ್ಟ್ ಉಪಯೋಗ ಮಾಡಿದನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ತೋಟ ಪೂರ್ತಿ ಗ್ರೀನ್ ಆಗಿತ್ತು, ಗರಿ ಉದ್ದ ಇತ್ತು, ಮೊಟ್ಟೆ ಅಗಲ ಇತ್ತು. ನಾನು ಹೇಳಿದ್ನಲ್ಲ, ಈ ಮೊಟ್ಟೆ ಕೊಯ್ಕೊಂಡು ಹೋಗೋರು ತಟ್ಟೆ ಮಾಡೋ ಪ್ಲೇಟ್ ಮಾಡೋರು ಅವರು ನಮ್ಮ ತೋಟದಾಗ ಗೊರಿನೇ ಬಿಡ್ತಾ ಇರ್ಲಿಲ್ಲ, ಕೊಯ್ಕೊಂಡು ಹೋಗ್ಬಿಡಾರ. ಯಾಕಂದ್ರೆ ಅಗಲಗ್ಲ ಅವ್ರಿಗೆ ಒಂದೊಂದು ಗರಿಲಿ 4-5 ಪ್ಲೇಟ್ ಆಗ ಅಂತ ಗರಿಗಳು ಬೀಳವು. ಚೆನ್ನಾಗಿತ್ತು. ಈಗಲೂ ಹಂಗೆ ಇದೆ, ಏನು ತೊಂದರೆ. ಹೆಲ್ದಿಯಾಗಿಡೋ ಗಿಡ. ನಾನು ಹೇಳಿದ್ನಲ್ಲ ಒಂದು ಮಾತು, 10-15 ಗಿಡ ಬೀಳೋದು. ಈ ಸಲ ಒಂದು ಮರ ಬಿದ್ದಿಲ್ಲ. ಬದುಕ್ತವೆನ್ನ ಇದೇ ಇರಲಿಲ್ಲ. ಎಲ್ಲ ಹೋಗಿದೆ ಅಂತ ಗಿಡಗಳು ಚೆನ್ನಾಗಿದಾವೆ. ಖರ್ಚಲ್ಲಿ ಅರ್ಧ ಉಳಿತದೆ. ಮಾಡ್ಬೇಕು, ಸ್ವಲ್ಪ ತಿಳುವಳಿಕೆ ಇದ್ದಿದ್ರಾಗ ಮಾಡ್ಬೇಕು. ಮಾಡಿದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿದೆ. ನಾನು ಮುಂದುವರಿಸ್ತೀನಿ. ರಿಸಲ್ಟ್ ಇದ್ದು ಬಿಟ್ಟು ನಾನು ಯಾಕೆ ಸುಮ್ಮನೆ ತಲೆ ಅಷ್ಟೇ. ಈಗ ಉತ್ತಮವಾದ ಫಲಿತಾಂಶ ಬಂದಾಗ ಯಾವ ರೈತರು ಹಿಂದೆ ಮುಂದೆ ನೋಡಿ ಕಾಣ್ತಾ ಇಲ್ಲ. ಅಡಿಕೆ ಗಿಡ ಕೊನೆನ ಕೆಳಗೆ ಕೆಳಗೆ ನನಗೆ ಗೊತ್ತಾಗ್ತಾ ಇದೆ. ಅದ್ರ ತೂಕ ಏನು, ಅದ್ರದ್ದೇನು
ಆಮೇಲೆ ಕಾಯಿ ಸುಲ್ತು ನೋಡಿದಾಗ ಸಿಪ್ಪೆ ಭಾಳ ತೆಳ್ಳಗಿದೆ. ಒಂದು 4 ಕಾಯಿ ಸುಲ್ತು ಬನ್ನಿ ಹಂಗೆ ಹೋಗೋಣ ಬನ್ನಿ. ಸರ್ ಆಮೇಲೆ ಅರಳುದ್ರ ಸಮಸ್ಯೆ ಏನಾದರೂ ಇತ್ತಾ ನಿಮಗೆ? ಇಲ್ಲ ನಮಗೆ. ಯಾಕಂದ್ರೆ ನೋಡ್ಕೋಬಹುದು, ಹಳ್ಳಿ ಹೋಗ್ಲಾರ ಸಮಸ್ಯೆನೇ ಬರಲ್ಲ. ಸಾಕಷ್ಟು ಜನಕ್ಕೆ ಅದೇ ಸಮಸ್ಯೆ. ಕರೆಕ್ಟಾ? ನಿಂತ್ರೆ ಸಾಕಪ್ಪ ಅಂತಾರೆ ರೈತರು. ಅಂತ ಸಮಸ್ಯೆ ನಿಮ್ ತೋಟದಲ್ಲಿ ಇಲ್ಲ. ಅರಳುವುದಿಲ್ಲ ಬನ್ನಿ. ಅದು ಏನಿದೆ ಅದೇ ಬಂದ. ಈ ಸಲ ಗೊನೆ ಚೆನ್ನಾಗಿದೆ. ಕಾಯಿನೂ ದುಂಡುಗಾಯಿ ಅವನು ಖುಷಿಯಾಗಿ ಹೋಗಿದ್ದಾನೆ ಹೊರಗಡೆ. ಕ್ವಾಲಿಟಿ ಕಾಯಿ ಬರುತ್ತೆ. ಇದ್ರಾನು ಯಾರು ಚಿಪ್ಪೆ ತೆಳು ಬರುತ್ತೆ, ಒಳಗಡೆ ಗುಂಡು ಬರುತ್ತೆ. ನೋಡ್ರಿ ಬೇಕಾದ್ರೆ ಇಲ್ಲ ನಮ್ಮ ವಿಡಿಯೋಗಳಲ್ಲಿ ಭಾಳ ತೋಟಗಳಲ್ಲಿ ತೋರಿಸಿದೀವಿ. ಚಿಪ್ಪೆ ತೆಳುವು, ಕಾಯಿ ದುಂಡು. ಅವನಿಗೆ ಖುಷಿ ಆಗ್ಬಿಟ್ಟದ ಅಡಿಕೆ ಹಿಡ್ಕೊಂಡು ನನಗೆ. ಹೌದೌದು. ಚೆನ್ನಾಗಿ ಕರಿತೀರಾ ಅವ್ರನ್ನ? ಭಾಳ ಚೆನ್ನಾಗಿದೆ ಅಣ್ಣ ಅಡಿಕೆ. ಅಲ್ಲ ಕರಿತೀರಾ ಅವ್ರನ್ನ? ಒಂದು ಗೊನೆ 2-3 ಗೊನೆ ಕಟ್ ಮಾಡಲಿ. ಕರಿತೀರಿ. ఎందుకు ಧಮ್ ಅಂತವೆ, ಬಾಂಬ್ ಬಿದ್ದಂಗೆ ಕಲ್ಲು ಬಿದ್ದಂಗೆ ಆಗ್ತಾ ಇದೆ ಸೌಂಡು. ಅಲ್ಲ ಮನುಷ್ಯ ಇದ್ರೆ ಅಲ್ಲಿ ಸರಿಯಾಗಿ ಬೀಳ್ತಿದ್ದೆ. 10-12 kg ಗ್ಯಾರಂಟಿ ಇದೆ. ಅಡಿಕೆ ಒಳ್ಳೆ ಚೆನ್ನಾಗಿದೆ ಇದರಲ್ಲಿ. ಇವಾಗ ನೀವು ಅಡಿಕೆ ಚೆನ್ನಾಗಿದೆ. ಬೇರೆ ತೋಟಗಳು ಎಲ್ಲ ನೋಡ್ತಾ ಇದ್ದೀರಲ್ಲ, ಅದಕ್ಕೂ ಆ ತೋಟಕ್ಕೂ ಈ ತೋಟಕ್ಕೂ ಸ್ವಲ್ಪ ಏನು ಡಿಫ್ರೆನ್ಸು? ಈ ತೋಟ ಬೆಸ್ಟಾ? ಅಡಿಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಗೊನೆನೂ ಚೆನ್ನಾಗಿ ಬಂದವೆ. ಇದು ಗೋಲ್ಡನ್ ಸಾಯಿಲ್ ಅಂತ ಜೈವಿಕ ಗೊಬ್ಬರಗಳನ್ನು ಬಳಸಿದ್ದಾರೆ ಇದಕ್ಕೆ. ಹಂಗಾಗಿ ಅದು ಗಟ್ಟಿ ಬರುತ್ತೆ, ಸಿಪ್ಪೆ ತೆಳು ಬರುತ್ತೆ, ಅಡಿಕೆ ದುಂಡು ಬರುತ್ತೆ, ಗಟ್ಟಿ ಬರುತ್ತೆ, ತೂಕ ಬರುತ್ತೆ. ಅಡಿಕೆ ಚೆನ್ನಾಗಿದೆ ಅಂತ. ಚಿಪ್ಪೆ ಹೆಂಗಿದೆ? ಸಿಪ್ಪೆ ತೆಳುವಿದೆ, ಕಾಯಿ ದಪ್ಪ ಇದೆ. ಗುಂಡಿದೆಯಾ? ಇನ್ನೂ ದಪ್ಪ ಬರ್ತವೆ. ಇನ್ನೂ ದಪ್ಪ ಅಲ್ಲ ಇದು ಹಸ್ರುಗಾಯಿ. ನಾನೇ ಇದು ಹಸ್ರುಗಾಯಿ. ಇದು ಹಸ್ರುಗಾಯಿ ಯಾವ ತರ ಇದೆ, ಚೆನ್ನಾಗಿ ಹಣ್ಣಾಗಿರೋದು ಹಣ್ಣಾಗಿರೋದು ಹೆಂಗಿದೆ, ಹಸ್ರುಗಾಯಿ ಹೆಂಗಿದೆ ಅಂತ ಚೆಕ್ ಮಾಡಕ್ಕೆ ನೋಡೋಣ ಅಂತ. ಇದು ಅದು 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 ಈ ಕಡೆ ಇದು ಎಲ್ಲ ಹಂಗೆ ಇದಾವೆ. ಎಲ್ಲ ಚೆನ್ನಾಗಿದೆ. ಈಗಿನ ಕಾಣಿಸುತ್ತೆ ಹಿಂಗೆ ಬಿಸಿಲು, ಎದುರು ಬಿಸಿಲು ಬೀಳ್ತಾ ಇತ್ತಲ್ಲ, ಕ್ಲಾರಿಟಿಯಾಗಿ ಕಾಣುತ್ತೆ ಗೊನೆಗಳು ಕಾಯಿಗಳಲ್ಲಿ. ಈ ನೆಳ್ಳಲ್ಲಿರೋದು ಗೊತ್ತಾಗಲ್ಲ. ಈ ಡೈರೆಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ, ಬಿಸಿಲು ಬಿದ್ದಿರುತ್ತಲ್ಲ. ಹಂಗಾಗಿ ಹೋದ್ಸಲಿ ಕೊಯ್ದಾಗ ಮಧ್ಯಾಹ್ನ ಮಟ್ಟಕ್ಕೆ ಮುಗಿಸ್ಕೊಂಡು ಹೋಗಿದ್ರು ರೈತ. ಈಗ ಇನ್ನೂ ಕುಯ್ತಾರೆ 2 ರೋಟಿ. ಹೌದೌದು. ಪಾಟ್ ಹೊಡಿಬೇಕಾದ್ರೆ ಕೈ ನೋವು ಬರ್ತಾವ್ರಿ. ಹೌದೌದು. ನಾನೇ ಒಂದು 7-8 kg ಇರ್ಬೋದು ಅಂತ ಹೇಳ್ತಾರೆ, 15 kg ಆಯ್ತದು. ಅಷ್ಟು ಭಾರ ಆಯಿತು. ಮೇಲೆ ನಮಗೆ ಗೊತ್ತಾಗಲ್ಲ, ಕೆಳಗಡೆ ಬಿದ್ದ ಮೇಲೆ ಅದ್ರ ವೆಯ್ಟ್ ಗೊತ್ತಾಗೋದು. ನಮಸ್ತೆ ರೈತ ಬಂದವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಸೋಮಲಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ಶ್ರೀಯುತ ಸುರೇಶ್ ಸರ್ BMTC ಡ್ರೈವರ್ ಆಗಿದ್ದಾರೆ. ತಮ್ಮ ಅಡಿಕೆ ತೋಟಕ್ಕೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಇದು ನಾವು ಸರ್ಡ್ ಮಾಡ್ತಾ ಇರೋಂಥ 2ನೇ ವಿಡಿಯೋ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ಬಿಟ್ಟಿದ್ದೀವಿ, ನೋಡ್ಬೋದು. ಇವತ್ತು ಕಟಾವ್ ಆಗ್ತಾ ಇದೆ. ಕಟಾವ್ ಆಗ್ತಾ ಇರೋದ್ರಿಂದ ಗೊನೆ ಯಾವ ರೀತಿ ಬಂದಿದೆ, ಕಾಯಿ ಯಾವ ರೀತಿ ಕಚ್ಚಿದೆ, ತೂಕ ಯಾವ ರೀತಿ ಬಂದಿದೆ, ಪ್ರತಿಯೊಂದು ಒಂದು ವಿಶ್ಲೇಷಣೆ ಮಾಡೋಣ ಅಂತ ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ. ಸರ್ನ ಪರಿಚಯ ಮಾಡ್ಕೊಳ್ಳೋಣ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳದ್ದು ಅವರ ಅನಿಸಿಕೆ ಅಭಿಪ್ರಾಯ ಕೇಳೋಣ. ಸರ್ ನಮಸ್ತೆ, ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮದು ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಸೋಮಲಾಪುರ ಅಂತ, ಸಂತಬಿನ್ನೂರು ಹೋಬಳಿ. ಸರ್ ಎಷ್ಟು ಗಿಡ ಇದೆ ಸರ್ ಅಡಿಕೆ ಗಿಡ ಟೋಟಲ್? ಇದು 2.25 ಎಕರೆ. ಆ್ಯಕ್ಚುಲಿ ಭಾಳ ಮರಗಳು ಹೋಗಿದೆ. ಮೊದಲೆಲ್ಲ ನಮ್ಮ ತಂದೆ ನೋಡ್ಕೊಂತಿದ್ರು. ನಾನು ಅದಕ್ಕೆ ಬೇಜಾರಾಗ್ಬಿಟ್ಟು ಒಂಥರ ಮನ್ಸಿಗೆ ಏನೋ ಮಾಡ್ಬೇಕಲ್ಲ ಇದಕ್ಕೆ ಅಂತೇಳಿ ನಾನು 2 ವರ್ಷ ಆಯ್ತು ವಹಿಸ್ಕೊಂಡು. ಹೋದ ವರ್ಷ ಈ ವರ್ಷ, ಹೋದ ವರ್ಷದ್ದು ಫಸ್ಲು ಬರೋ ಟೈಮಿಗೆ ವಹಿಸ್ಕೊಂಡಿದ್ದು. ಈ ವರ್ಷ ನಾನು ವಹಿಸ್ಕೊಂಡಿದ್ದು ಏನಾರ ಮಾಡ್ಬೇಕಲ್ಲ ಅಂತೇಳಿ ನಾನು ಯೋಚನೆ ಮಾಡಿದಾಗ ಫೋನ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸರ್ದು ನಂಬರ್ ಸಿಕ್ತು. ವಿಡಿಯೋ ನಂಬರ್ ಸಿಕ್ತು ಇದರಲ್ಲಿ, ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ನಂಬರ್ ಸಿಕ್ತಾ. ಅದನ್ನ ನೋಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಬಳಸಿ ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು, ನೋಡಿ ನಿಮ್ಮ ಅನುಕೂಲ ಹೆಂಗಿದೆ ಅಂತ ಹೇಳಿದರು. ಅದಕ್ಕೆ ನಾನೇ ಧೈರ್ಯ ಮಾಡಿ ಉಪಯೋಗ ಮಾಡಿದೆ. ಭಾಳ ಚೆನ್ನಾಗಿತ್ತು, ಹೆಲ್ತಿಯಾಗಿದೆ ಗಿಡ. ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು, ಯಾರ ಬಂದು ಚೆಕ್ ಮಾಡ್ಬೋದು ಬೇಕಾದ್ರೆ. ಹೆಲ್ತಿಯಾಗಿದೆ. ಈಗ ಒಂದೇ ಕೊಯ್ಲಿಗೆ ಒಂದ್ಸರಿ ನಮಗೆ 20 ಕ್ವಿಂಟಲ್ ಸಿಕ್ಕಿತ್ತು. ಫಸ್ಟ್ನೇ ಕೊಯ್ಲು 6 ಕ್ವಿಂಟಲ್ಲು. 2ನೇ ಕೊಯ್ಲು ನಮಗೆ ಎಷ್ಟು 21 ಕ್ವಿಂಟಲ್ ಏನೋ ಸಿಕ್ಕಿತ್ತು. ಈ ಸರಿ ಟ್ಯಾಕ್ಟ್ರಿ ಫುಲ್ ಆಗುತ್ತೆ. 45 ಕ್ವಿಂಟಲ್ ಮೇಲೇ ಸಿಗೋದು. ಈಗ ಕೊಯ್ತದ್ರೆ ಇನ್ನೂ 6 ಸಾಲ ಕೊಯ್ದಾರೆ, ಇನ್ನೂ ಕೊಯ್ತದ್ರೆ ಇನ್ನೂ 15 ಸಾಲ ಬಾಕಿ. 15 ಸಾಲ ಅಷ್ಟೊತ್ತಿಗೆ ಫುಲ್ ಆಗುತ್ತೆ ಟ್ರ್ಯಾಕ್ಟರ್. ಪಕ್ಕಾ ಆಗುತ್ತೆ.
45 ಕ್ವಿಂಟಲ್ ಮೇಲೇನೆ ಆಗುತ್ತೆ. ಅವರೇ ಹೇಳಿದ್ರು ಕೊಯ್ಯರು. ನನಗೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ವಿ, 45 ಕ್ವಿಂಟಲ್ ಮೇಲೆ ಟ್ಯಾಕ್ಟ್ರಿ ತುಂಬುತ್ತಾಣ ಇದು ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೂ ಕಟಾವ್ ಇದಾವೆ. 10 ಕ್ವಿಂಟಲ್ ಮೇಲೆ ಜಾಸ್ತಿ ಸಿಕ್ಕಿದೆ. ಎರಡನೇ ಕೊಯ್ಲಿಗೆ 10 ಕ್ವಿಂಟಲ್ ಮೇಲೆ, ಈ 3 ಕೊಯ್ಲಿನ ಸೇರಿದ್ರೆ ಇಷ್ಟು ಸಿಗುತ್ತೇನೋ ಅನ್ಸುತ್ತೆ ನನಗೆ. ಹೌದು ಲಾಸ್ಟ್ ಟೈಮ್ ಸ್ಪ್ರೇ ನಾನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸ್ಪ್ರೇ ಮಾಡಲಿಲ್ಲ, ನಾನು ಕೆಲಸದ ಉತ್ತರದಿಂದ ಮಾಡಬೇಕಾಗಿತ್ತು. ಪಾಪ ಸರ್ ಹೇಳಿದರು, ನಾನು ಹಂಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ. ಪಾಪ ಗಿರೀಶ್ ಎಲ್ಲದಕ್ಕೂ ಸ್ಪಂದನೆ ಮಾಡಿದರು. ನಮ್ಮ ಚನ್ನಗಿರಿ ಇವರದ್ರಲ್ಲ ಗಿರೀಶ್ ಭಾಳ ಚೆನ್ನಾಗಿ ಸ್ಪಂದನೆ ಮಾಡಿದರು. ಅದು ಮಳೆ ಹಿಡ್ಕೊಂಡ್ರದ್ರಿಂದ ಸ್ಪ್ರೇ ಮಾಡೋಕ್ಕಾಗಲಿಲ್ಲ ನಮಗೆ. ಆಗ್ಲಿಲ್ಲ. ಅದು ಮಾಡಿದರೆ ನನಗೆ ಬಹುಶಃ ಅಟ್ಲೀಸ್ಟ್ ಇನ್ನೊಂದು ಗೊನೆನಾದ್ರೂ ಉಳಿಸ್ಕೊಂತಿದ್ದೀರ, ಇನ್ನೊಂದು ಗೊನೆ 2 ಗೊನೆನಾದ್ರೂ ಉಳಿಸ್ಕೊಂತಿದ್ದೀರಿ. ನಮ್ಮದೇ ಅಂತಲ್ಲ, ನೀವು ಪಕ್ಕದ ತೋಟ ಸರ್ಚ್ ಮಾಡ್ಕೊಂಡು ಬಂದರೆ ನಿಮಗೇ ಗೊತ್ತಾಗುತ್ತದು. ನಾನೇನು ಹೇಳೋದೇ ಬೇಡ, ಪಕ್ಕದ ತೋಟಗಳು ಸರ್ಚ್ ಮಾಡ್ಕೊಂಡು ಬಂದರೆ ಅದಕ್ಕಿಂತ ಬೆಟರು. ಕಾಯಿ ತೂಕ ಇದೆ, ಸಿಪ್ಪೆ ಸಣ್ಣದಿದೆ, ಗೋಟ್ ಚೆನ್ನಾಗಿದೆ. ಒಂದು 2 ಕಾಯಿ ಸುಲ್ ತೋರಿಸ್ತೀನಿ ನಾನು. ಗೋಟ್ ಚೆನ್ನಾಗಿದೆ, ಸಿಪ್ಪೆ ತೆಳ್ಳಗಿದೆ. ಅಡಿಕೆ ಕೇಣಿ ಹಿಡ್ಕೊಂಡು ಏನು ಮಾರಾಟಕ್ಕೆ ಇಟ್ಕೊಂತಾರ ಅವ್ರು, ನಾನು ಹಸೆ ತೂಕ ಕೊಟ್ಟಿದ್ದೀನಿ, ಹಸೆಕಾಯಿ ತೂಕ. ಒಂದು ಸಿಪ್ಪೆ ಸುಲ್ದು ಅಡಿಕೆ ನೋಡಿದರೆ ಖುಷಿ ಆಗ್ತಾನೆ, ಅವನೇ ಖುಷಿ ಆಗ್ತಾನೆ. ಮತ್ತೆ ಈ ಸ್ಮಾಲ್ ಪ್ಲಾಂಟ್ಸ್ಗೂ ಈ ಸಣ್ಣ ಸಣ್ಣ ಇದಕ್ಕೆ ನೋಡಿ, ಇದಕ್ಕೆ ನಾನು ಬೀಜೋಪಚಾರ ಬಳಸಿದ್ದೀವಿ. ಬರೀ ಬೀಜೋಪಚಾರ ಮಾಡಿ ಹಾಕಿರೋದು, ಬೇರೆ ಏನು ಮಾಡಿಲ್ಲ. ಅದಕ್ಕೆ ಸಸಿ ಆರೋಗ್ಯವಾಗಿ ಎಲ್ಲರೂ ಅದನ್ನೇ ಕೇಳ್ತಾರೆ. ಸಣ್ಣ ಸಸಿ ಹಾಕಿದ್ದೆ ಪಿ ಅಂತಿದ್ದು ಗಿಡ ಬರೀ 22 ರೂಪಾಯಿ 23 ರೂಪಾಯಿನ ಕೊಟ್ಟು ತಗೊಂಬಂದಿದ್ದೀವಿ ಸಸಿ. ಎಲ್ಲರೂ 40 ರೂಪಾಯಿ ಸಸಿ ತಗೊಂಬಂದಾರೆ. ಪಿ ಅನ್ನೋ ಸಸಿನ ಬೀಜೋಪಚಾರ ಹಂಗೆ ಮಣ್ಣು ಮುಚ್ಚಿರೋದು ಅಷ್ಟೇ, ಏನು ಮಾಡಿಲ್ಲ ನಾವು. ಗಿಡ ಹೆಲ್ದಿಯಾಗಿ ಎಲ್ಲ ಗಿಡನೂ ಹೊತ್ಕೊಂಡಿದೆ, ಎಲ್ಲ ಗಿಡ ಚೆನ್ನಾಗಿ ಬಂದಿದೆ. ಸರ್ ನಾವು ಇವಾಗ ಅಲ್ಲಿ ಅಡಿಕೆ ಕಟಾವ್ ಮಾಡೋರ ಹತ್ರ ಕಟಾವ್ ಮಾಡಿಸ್ತು, ಒಂದು 4-5 ಗೊನೆ ಕಟಾವ್ ಮಾಡಿಸಿ ವೆಯ್ಟ್ ನೋಡ್ದು. ಈಗ ವೆಯ್ಟ್ ನೋಡಿದಾಗ ಸರಿ ಸುಮಾರು ಒಂದೊಂದು ಗೊನೆ ಎಷ್ಟು ತೂಕ ಬಂತು, ಕಾಯಿ ಯಾವ ತರ ಕಟ್ಟಿದೆ? 10 kg ಮೇಲೆ 10ರಿಂದ 12, 13, 14, 15 ಮೇಲೆ. 15 ನಾವ್ ಯಾವ್ದೋ ಒಂದ್ ಗೊನೆ ಎತ್ ನೋಡ್ದು 15 kg ಎತ್ತಕ್ ಆಗ್ಲಿಲ್ಲ. ಅದು ನಾನೇ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ ಫೋಟೋ. ಹೌದು, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಕಾಯಿ ಯಾವ ತರ ಕಟ್ಟಿದೆ ಅಂತ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಆ ಗೊನೆಗಳು ಕಾಯಿ ಚೆನ್ನಾಗಿದೆ. ಹೋದ್ ಸರಿಗೂ ಈ ಸರಿಗೂ ಕಾಯಿ ಬಗ್ಗೆ ಮಾತಾಡಂಗಿಲ್ಲ. ನಾನು ಹೇಳಿದ್ದೆಲ್ಲ ಕಾಯಿ ಚೆನ್ನಾಗಿರ್ತದೆ. ಕಾಯಿ ಚೆನ್ನಾಗಿರ್ತದೆ, ಗೊನೆ ತುಂಬು ಗೊನೆ ನಾವು ನೋಡ್ಬೋದು, ಗೂಗಲ್ಗೆ ಹಾಕೋದು. ಅಷ್ಟು ಚೆನ್ನಾಗಿ ಹಿಡಿದಿದೆ ಗೊನೆ. ಹೌದು, ಅಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿ ನಾವು ಆ ಕಡೆ ತೋರಿಸಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋಟ ನೋಡ್ಬೋದು. ಸರ್ ಇನ್ನೂ ಒಂದು, ನಾನು ನೀವು ಮಾತಾಡುವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಪಕ್ಕದ ತೋಟದಲ್ಲಿ ಮತ್ತೆ ಇರೋಂಥ ಗರಿಗಳು ನಿಮ್ಮ ತೋಟದಲ್ಲಿ ಇರೋಂಥ ಗರಿಗಳು ವ್ಯತ್ಯಾಸ, ಬಣ್ಣ ಮತ್ತೆ ಇದು ಉದ್ದ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೀನಿ. ಹೇಳಿದೀರಾ? ಲಾಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲೀನಾಗಿ ಗರಿ ಆಗ್ತಾನೆ ಬಿದ್ದರೆ ಗಡಿನ ತೋರಿಸಿದ್ದೀನಿ ನಾನು. ಹೌದು, ಎಷ್ಟು ಅಗಲ ಇದೆ ಅಂತ, ಎಷ್ಟು ಅಗಲ ಇದೆ, ಯಾವ ತರ ಬಂದಿದೆ ಅಂತ. ಗ್ರೀನ್ ಇದೆ, ಎಲ್ಲ ಇದೆ. ಈಗ ಮಳೆಗಾಲದ ನೋಡಿದ್ರೆ ಗೊತ್ತಾಗಲ್ಲ ನಮ್ಗೆ, ಯಾಕಂದ್ರೆ ನೀರು ಚೆನ್ನಾಗಿರುತ್ತೆ, ಎಲ್ಲ ಗಿಡ ತೋಟ ನೋಡಕ್ ಒಂದೇ ತರ ಕಾಣುತ್ತೆ. ಹೌದು, ಬೇಸಿಗೆ ಬಂದ್ರೆ ಈ ಪ್ರಾಡಕ್ಟ್ ಉಪಯೋಗ ಮಾಡಿದನಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ನೀವು ಅಂದ್ರೆ ಸುಮಾರು ಒಂದು 4-5 ತಿಂಗಳು ಹಿಂದೆನೇ ಒಂದು ವಿಡಿಯೋ ಆಗಿತ್ತಲ್ವಾ, ಆ ವಿಡಿಯೋದಲ್ಲಿ ನೀವು ತೋರಿಸಿದ್ದೀರಾ ನಾವು ನಿಮ್ಮ ತೋಟದ ಬಣ್ಣ ಯಾವ ತರ ಇದೆ, ಮತ್ತೆ ಅದು ಯಾವ ತರ ನಮಗೆ ಗೋಲ್ಡನ್ ಸೈಲಿಂದ ಅನುಕೂಲ ಆಗಿದೆ ಅಂತ ಹೇಳಿದ್ದೀರಾ. ಅದನ್ನೊಂದ್ಸಲ ರಿಪೀಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ರೈತರಿಗೆ ಅಂತ. ಆವಾಗ ಗ್ರೀನ್ ಆಗಿತ್ತು, ತೋಟ ಪೂರ್ತಿ ಗ್ರೀನ್ ಆಗಿತ್ತು, ಗರಿ ಉದ್ದುದ್ದಾಯಿತು, ಮೊಟ್ಟೆ ಅಗಲ ಇತ್ತು. ನಾನು ಹೇಳಿದ್ನಲ್ಲ, ಈ ಮೊಟ್ಟೆ ಕೊಯ್ಕೊಂಡು ಹೋಗೋರು ತಟ್ಟೆ ಮಾಡೋ ಪ್ಲೇಟ್ ಮಾಡೋರು, ಅವರು ನಮ್ಮ ತೋಟದಾಗ ಗೊರಿನೇ ಬಿಡ್ತಾ ಇರಲಿಲ್ಲ, ಕೊಯ್ಕೊಂಡು ಹೋಗ್ಬಿಡೋರು. ಯಾಕೆಂದ್ರೆ ಅಗಲಗ್ಲ ಅವ್ರಿಗೆ ಒಂದೊಂದು ಗರಿಲಿ 4-5 ಪ್ಲೇಟ್ ಆಗ ಅಂತ ಗರಿಗಳು ಬೀಳವು. ಚೆನ್ನಾಗಿತ್ತು, ಈಗಲೂ ಹಂಗೆ ಇದೆ, ಏನು ತೊಂದರೆ. ಹೆಲ್ದಿಯಾಗಿಡವು ಗಿಡ. ನಾನು ಹೇಳಿದ್ನಲ್ಲ ಒಂದು ಮಾತು, 10-15 ಗಿಡ ಬೀಳೋದು, ಈ ಸಲ ಮರ ಒಂದು ಮರ ಬಿದ್ದಿಲ್ಲ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಮರಗಳು ಬೀಳ್ತಾ ಇತ್ತು, ಈಗ ಏನಂತ ಅಂದ್ರೆ ಅದಕ್ಕೆ ಗೊಬ್ಬರದ ಎಫೆಕ್ಟ್ ಅಂತ ಗೊತ್ತಾಗಲಿಲ್ಲ. ಏನು ನಮ್ಮ ತಂದೆ ಸರಿಯಾಗಿ ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ ಅವಾಗ, ಬರಕ್ ಆಗ್ತಾ ಇರಲಿಲ್ಲ. ಈಗಲೂ ಏಜ್ ಆಗಿದೆ ಅಲ್ಲ, 70 ವರ್ಷ ಬಿದ್ದಿತ್ತು. ಈ ಸಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಗ್ಬೋದು, ಬೇರೆಗಳ ಸಂಖ್ಯೆ ಕಡಿಮೆ ಇದ್ದಾಗ ಅತಿಯಾದ ಗಾಳಿ ವಾತಾವರಣದಿಂದ ಬೀಳ್ತಾ ಇದ್ದ ಗಿಡಗಳು. ಆದ್ರೆ ಈ ಸಲ ಯಾವ್ದು ಗಿಡ ಬಿದ್ದಿಲ್ಲ. ಈಗ ಒಂದು ಮರ ಉಳಿಸ್ಕೊಂಡ್ರು ರೈತರಿಗೆ ಲಾಭನೇ ಆಗಿದೆ. ಲಾಸ್ಟ್ ಒಂದು 4 ಮರಗಳು ತೋರಿಸ್ತೀನಿ ನಿಮಗೆ. ಆ ಮರಗಳಿಗೆ ನಾನು ಒಂದು ಅರ್ಧ ಲೀಟರ್ ಜಾಸ್ತಿ ಕೊಟ್ಟಿದ್ದೆ, ಸರ್ ಹೇಳಿದ್ರು ಅಂತಲೇ ಕೊಟ್ಟಿದ್ದೆ. ಹೌದು, ತುಂಬಾ ಹೆಲ್ದಿ ಆಗಿದಾವೆ, ತುಂಬಾ ಹೆಲ್ದಿ ಆಗಿದೆ. ಮೊದಲೇ ಹೆಂಗಿತ್ತ ಗಿಡಗಳು? ಅದು ಹೋಗಿತ್ತು, ಅದು ಇರ್ತಾ ಇರಲಿಲ್ಲ ಅಲ್ಲಿ ಗಿಡ, ಬದುಕವನ್ನ ಇದೇ ಇರಲಿಲ್ಲ, ಹೋಗಿದೆ. ಅಂತ ಗಿಡಗಳು ಚೆನ್ನಾಗಿದಾವೆ. ಒಟ್ಟಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತೆ ಸ್ಪ್ರೇಗಳನ್ನ ಬಳಸ್ಕೋಬೋದಾ ಸರ್? ಆರಾಮಾಗಿ, ಯಾವ ಡೌಟು ಇಲ್ದಂಗೆ ಬಳಸ್ಬೋದು. ನಾನೇ ಹೇಳ್ತೀನಲ್ಲ, ಖರ್ಚಲ್ಲಂತೂ ಅರ್ಧ ಉಳಿತೈತೆ. ಅರ್ಧ ಉಳಿಯುತ್ತೆ. ಅವ್ರಿಗೆ ಯಾರಿಗೂ ಹೇಳ್ತಾ ಇದ್ರಿ ನೀವು ಆಗ್ಲೇ, ಯಾರೇನು ಹೇಳಿದ್ರು ತೆಲಿಗೆ ಹಾಕನಲ್ಲ ನಾವು. ನಾನು ಮಾತ್ರ, ನಾನು ಎಸ್ಪೆಷಲಿ ನಾನು
ನನಗೆ ಅಗ್ರಿಕಲ್ಚರ್ ಬಗ್ಗೆ ನನಗೇನು ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಹೌದು. ಗೊತ್ತಿದ್ರಾಗೆ ಮಾಡ್ಬೇಕು, ಸ್ವಲ್ಪ ತಿಳುವಳಿಕೆ ಇದ್ದಿದ್ರಾಗೆ ಮಾಡ್ಬೇಕು. ಮಾಡಿದ್ದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದೆ, ನಾನು ಮುಂದುವರಿಸ್ತೀರಿ. ಬೇರೆಯವ್ರು ಅವ್ರ ಹಣೆ ಬರ, ನಾನು ಏನು ಮಾಡಕ್ ಬರಲ್ಲ. ನೀವು ಯಾರಿಗೂ ಇವಾಗ ನಾವು ಯಾರಿಗೂ ಬಲವಂತವಾಗಿ ಏನು ತಿನ್ಸಕ್ಕಾಗಲ್ಲ ಸರ್. ರೈತರಿಗೆ ನಾವೇನು ಮಾಡೋಕ್ಕಾಗಲ್ಲ ಮೇಡವ್ರೆ. ರೈತರು ಕೆಲವರು ಸ್ವಲ್ಪ ಯೋಚನೆ ಮಾಡಬೇಕು, ನೋಡ್ಬೇಕು, ಬಂದು ಅವ್ರಿಗೆ ಡೌಟ್ ಆಯ್ತಾ ಬಂದು ನೋಡ್ಬೇಕು, ತಿಳ್ಕೋಬೇಕು, ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೇಕು. ಯಾಕೆಂದ್ರೆ ನಮ್ಗೆ ಅನುಭವ ಇಲ್ಲ ಅಂದ್ರೆ ಅನುಭವಸ್ಥರ ರೈತರ ಅನಿಸಿಕೆ ತಗೋಬೋದಲ್ವಾ ಎಲ್ಲ. ಈಗ ಸರ್ ನಿಮಗೆ ಈ ಗೋಲ್ಡನ್ ಸಾಯಿಲ್ ಬಳಸೋ ನಿಮ್ಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ನಮಗೆ ಇಷ್ಟು ಟೈಮ್ ಕೊಡ್ತಾ ಇದ್ರ, ಇವತ್ತು ಕಟಾವ್ ಆಗ್ತಾ ಇದೆ ಬನ್ನಿ ಅಂತ ಹೇಳ್ತಾ ನನಗೆ ಅಲ್ಲಿಗೂ ಡೌಟ್ ಆಗಿ ಒಂದು 6 ಲೋಡ್ ಗೊಬ್ಬರ ಹೇಳಿದ್ದೀನಿ, ಸಗಣಿ ಗೊಬ್ಬರ. ಗಿರೀಶ್ ಅವ್ರಿಗೆ ಕೇಳಿದೆ, ಹಾಕಿ ಸರ್ ಪರವಾಗಿಲ್ಲ, ತನಿನ್ ಗೊಬ್ಬರ ಹಾಕಿನಿ, ತೊಂದರೆ ಇಲ್ಲ, ಬೇರೆ ಕೆಮಿಕಲ್ ಯಾವುದು ಬಳಸಬೇಡ್ರಿ ಅಂತ ಹೇಳಿದ್ರು. ಅಲ್ಲಿಗೂ ನಾನು ಗಿರೀಶನ್ ಕೇಳಿದೆ, ಡೌಟ್ ಹಾಕೋದು ಬೇಡಪ್ಪ, ನಾನು ತಗೊಂಡ್ಬಿಟ್ಟಿದ್ದೀನಿ ಅಲ್ಲೇ ಅಂತ. ಹಾಕಿ ಸರ್ ತನಿನ್ ಗೊಬ್ಬರ ಯಾವುದಾದ್ರೂ ಹಾಕೋದಿದ್ರೆ ಹಾಕ್ಬೋದು ಅಂತ 6 ಲೋಡ್ ಹೇಳಿದ್ದೆ ಅಂದ್ರೆ ಈ ವರ್ಷ ಹಾಕೋದಕ್ಕೋಸ್ಕರ. ಸರ್ ಒಟ್ಟಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಸ್ಪ್ರೇಗಳು ನಿಮ್ಮ ತೋಟದಲ್ಲಿ ಅದ್ಭುತ ಚಮತ್ಕಾರ ಮಾಡಿದ್ಯಾ? ಮಾಡಿದೆ ಅದ್ರಾಗೇನು ಡೌಟ್ ಇಲ್ಲ. ಒಟ್ಟಾರೆ ನಿಮ್ಮ ಮಾರ್ಗದರ್ಶನ ಉತ್ತಮವಾಗಿ ಸಿಗ್ತಾ ಇದೆ. ನಮಗೆ ಖರ್ಚು ಮಾರ್ಗದರ್ಶನ ಮಾತ್ರ ನಂಬರ್. ನಾನು ಸಾರಿಗೆ ಬಿಸಿ ಇದ್ದಾರೆ ಅಂತ ಫೋನ್ ಮಾಡಲ್ಲ, ಗಿರೀಶಿಗೆ ಫೋನ್ ಮಾಡಿ ಕೇಳ್ತೀನಿ. ನಾನು ಕೇಳಿದ ಔಷಧಿ ಪಾಪ ಒಂದೇ ದಿವಸ ಫೋನ್ ಮಾಡಿದ ನಂತರ ಗಿರೀಶ್ ನನಗೋ ಇಲ್ಲ ಸರ್ಗೋ ಕರೆ ಮಾಡಿ ಹಿಂಗೆ ಸುರೇಶ್ ಸರ್ ಫೋನ್ ಮಾಡಿದ್ರು, ಈ ಸಲ ಏನು ಹಾಕಿಸ್ಲಿ, ಅವ್ರು ಒಂದ್ಸಲ ಡಿಸ್ಕಷನ್ ಮಾಡಿ ನಾವು ತಂದೆ 2-3 ವರ್ಷ ಇದನ್ನೇ ಬಳಸ್ತೀನಿ ನಾನು. ನನಗೆ ಖುಷಿಯಾಗೋವರೆಗೂ ನಾನು ಯಾರ ರೈತರಿಗೂ ಮಾತು ಕೇಳಲ್ಲ. ನಮ್ಮ ಅವರು ಹೇಳಿದ್ರು, ನಾನು ಇದೇ ಗೊಬ್ಬರನೇ ಬಳಸಿದ್ದೆ. ಯಾಕೆಂದರೆ ರಿಸಲ್ಟ್ ಇದ್ದದ್ದು ಬಿಟ್ಟು ನಾನು ಯಾಕೆ ಸುಮ್ಮನೆ ಕೆಲಸ ಅಷ್ಟೇ. ಈಗ ಉತ್ತಮವಾದ ಫಲಿತಾಂಶ ಬಂದಾಗ ಯಾವ ರೈತರು ಹಿಂದೆ ಮುಂದೆ ನೋಡಲ್ಲ, ಇನ್ನೊಬ್ಬರ ಮಾತ್ರ ಕೇಳೋ ಅವಶ್ಯಕತೆನೂ ಅವ್ರಿಗೆ ಇರೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊತ ಹೋಗ್ತಾರೆ ಅವ್ರು. ಈಗ ಸುರೇಶ್ ಸರ್ ತೋಟದಲ್ಲಿ ನೋಡಿ ಇಷ್ಟು ಅದ್ಭುತವಾಗಿ ಫಲಿತಾಂಶ ಬಂದಿದೆ. ನೋಡ್ಬೋದು ನೀವು, ವಿಡಿಯೋ ಝೂಮ್ ಮಾಡಿ ತೋರಿಸಿ ನೋಡಿ ಕಾಯಿ ಹೆಂಗಿದೆ. ನಾನು ಒಪ್ಕೊಂತೀನಿ, ಪರಿಸರದಿಂದ ಈ ಸರಿ 3ನೇ ಕೊನೆ 4ನೇ ಕೊನೆ ಅದು ಸ್ವಲ್ಪ ಇದಾಗಿ ನಾನು ಸ್ಪ್ರೇ ಮಾಡಿಸ್ಬೇಕಾಯ್ತು, ಮಾಡಿಲ್ಲ ನಾನು. ಆದ್ರೂ 3 ಗೊನೆ ಕಚ್ಚಿರೋದು 6 ಗೊನೆ ಲೆಕ್ಕಕ್ಕೆ ಅನ್ನಿಸ್ತದೆ ನನಗೆ. ಅದ್ರ ತೂಕ ಎಲ್ಲ ಜಾಸ್ತಿ ಬರ್ತಾ ಇದೆ. ಒಂಥರ ಮೇಲೆ ದೊಡ್ಡ ಗಿಡ ಇರೋದ್ರಿಂದ ಜಿಗಿಪ್ಸೆ ಆಗ್ಬಿಟ್ಟಿತ್ತು ನನಗೆ. ಈಗ ಕಾಣ್ತಾ ಇಲ್ಲ ಅಡಿಕೆ ಗಿಡ, ಕೊನೆನ ಕೆಳಗೆ ನನಗೆ ಗೊತ್ತಾಗ್ತಾ ಇದೆ ಅದ್ರ ತೂಕ ಏನು ಅದ್ರದ್ದೇನು. ಆಮೇಲೆ ಕಾಯಿ ಸುಲ್ತು ನೋಡಿದಾಗ ಸಿಪ್ಪೆ ಭಾಳ ತೆಳ್ಳಗಿದೆ, ಒಂದು 4 ಕಾಯಿ ಸುಲ್ತು. ಸರ್ ಆಮೇಲೆ ಅರಳುದ್ರ ಸಮಸ್ಯೆ ಏನಾದ್ರು ಇತ್ತ ನಿಮಗೆ? ಇಲ್ಲ ನಮಗೆ, ಯಾಕಂದ್ರೆ ಸಮಸ್ಯೆನೇ ಬರಲ್ಲ. ಸಾಕಷ್ಟು ಜನಕ್ಕೆ ಅದೇ ಸಮಸ್ಯೆ. ಕರೆಕ್ಟಾ? ನಿಂತ್ರ ಸಾಕಪ್ಪ ಅಂತಾರೆ ರೈತರು, ಅಂತ ಸಮಸ್ಯೆ ನಿಮ್ಮ ತೋಟದಲ್ಲಿ ಇಲ್ಲ. ಅದು ಏನಿದೆ ಅದೇ ಆಗೋದಿಲ್ಲ. ನಾನೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ ನೀವೇ ವಿಚಾರ ಹೇಳ್ತೀನಿ, ನನಗೆ ಖುಷಿ ಆಗ್ತದೆ. ನೋಡಿ ಬಡಿತದಾರಲ್ಲ, ನೋಡೋಣ ಬನ್ನಿ ಅದನ್ನ ನೋಡಿ. ವರ್ಷಕ್ಕೆ 3 ಬಾರಿ 4 ತಿಂಗಳಿಗೊಮ್ಮೆ ಹಾಕಿ ಸರ್, 2ರಿಂದ 3 ನಾನು ಗಿರೀಶ್ ಫೋನ್ ಮಾಡ್ತಾನೆ ಇರ್ತೀನಿ ಮೇಡಮ್. ಸಣ್ಣ ಗಿಡಕ್ಕೆ ಸ್ವಲ್ಪ ಕೊಡಿ ತಿಂಗು ಕಳಚೋದಕ್ಕೆ. ಗಟ್ಟಿ ಇದೆಯೋ ಬೇಗ ಉದುರುತ್ತಾ, ಗಟ್ಟಿಯಾಗಿ ಹಿಡ್ಕೊಂಡಿರುತ್ತಾ ಬೇರೆ ಬಿಡೋದ್ರಲ್ಲಿ. ನೋಡಿ ಇದರಲ್ಲೆಲ್ಲ ಉದುರು ಸೇರೋ ಕಾಯಿ ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ. ಅದೇ ಗಟ್ಟಿ ಜಾಸ್ತಿ ಇದೆ. ಇದೊಂದು ಏಟು ಹೊಡಿಯಪ್ಪ ನೋಡೋಣ. ಓಹೋ ಕೀಳಕ್ಕೆ ಕಷ್ಟ ಸರ್. ಈಗ ಒಟ್ಟಲ್ಲಿ ಚೆನ್ನಾಗೈತಾ ಕ್ವಾಲಿಟಿ? ಹಾಂ, ಇದಕ್ಕೆ ಅರ್ಧ ಲೀಟ್ರ್ ಜಾಸ್ತಿ ಕೊಟ್ಟಿದ್ದೀರಾ. ಕೊಟ್ಟ ಮೇಲೆ ಭಾಳ ಚೆನ್ನಾಗಿ ಚಿಗುರ್ಕೊಂತ. ನೋಡಿ ಹೆಂಗಿದೆ ಗಿಡ. ಓಕೆ, ನೈಸ್. ಹುಣಸೂರು ತಾಲೂಕು ಚನ್ನಗಿರಿ ಅಂದರೆ ಅಡಿಕೆಗಳ ಬೀಡು, ಅಡಿಕೆ ತೋಟದ ಬೀಡು ಅಂತಲೇ ಹೇಳಬೇಕು. ಇವತ್ತು ಅಡಿಕೆ ಅಂದರೆ ಕೆಂಪು ಚಿನ್ನ ಅಂತಲೇ ಹೇಳಬೇಕು. ಅಷ್ಟು ಅಂತಹ ಬೆಳೆಯಲ್ಲಿ ಇವತ್ತು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿರೋ ಬಗ್ಗೆ ಸುರೇಶ್ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡ್ರು. ಇದು ನಾವು ಅವ್ರದ್ದು 2ನೇ ವಿಡಿಯೋ ಮಾಡಿರೋದು. ಮೊದಲನೇ ವಿಡಿಯೋನ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸ್ಬೋದು. ನೀವು ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ಅಂತ ಹೇಳ್ತಾ ಸುರೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು.